ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇನ್ನೊಂದು ಮಕ್ಕಳ ಯಮ್ಮಿ ಟಮ್ಮಿಗೆ ವೆರಿ ಈಸಿ ರೆಸಿಪಿನ ನಾನು ಮಾಮೀಸ್ಗೆ ಹೆಲ್ಪ್ ಆಗುವಂತಹ ಒಂದು ರೆಸಿಪಿ ಆ್ಯಂಡ್ ಮಕ್ಕಳ ಟೇಸ್ಟ್ ಬಡ್ಗೆ ಅವರ ಒಂದು ಯಮ್ಮಿ ಟಮ್ಮಿಗೆ ಇಷ್ಟವಾಗುವಂತಹ ರೆಸಿಪಿ. ವೆರಿ ಈಸಿ, ವೆರಿ ಕ್ವಿಕ್ ರೆಸಿಪಿ. ಜೋಳ ಮತ್ತು ಆಲೂಗೆಡ್ಡೆನ ಯೂಸ್ ಮಾಡಿಕೊಂಡು ಒಂದು ಸಿಂಪಲ್ ಕಟ್ಲೆಟ್ನ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಎಸ್, ದಿಸ್ ಇಸ್ ವೆರಿ ಸಿಂಪಲ್. ಮಕ್ಕಳಿಗೆ ಇಷ್ಟ ಆಗುತ್ತೆ, ಮಾಮೀಸ್ಗೆ ಬೇಗ ಈ ರೆಸಿಪಿನ ಮಾಡೋದಕ್ಕೆ ಈಸಿ ಆಗುತ್ತೆ. ಹೌದು. ಸೊ ಬಿಫೋರ್ ವಿ ಸ್ಟಾರ್ಟ್ ದ ವಿಡಿಯೋ, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದಕ್ಕೆ ಬೇಕಾಗಿರುವಂತಹ ಅಡುಗೆ ಸಾಮಗ್ರಿಗಳು ಯಾವುದು ಅಂತಂದರೆ, ನಾನು ಚಿಕ್ಕ ಗಾತ್ರದ ಅಂತಂದರೆ ಮೀಡಿಯಮ್ ಸೈಜ್ ಗಾತ್ರದ ಆಲೂಗೆಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೀನಿ. ಮಕ್ಕಳಿಗೆ ಆಲೂಗೆಡ್ಡೆನ ಸಾಕಷ್ಟು ಮನೆಗಳಲ್ಲಿ ಕೊಡೋದೇ ಇಲ್ಲ. ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಆಲೂಗೆಡ್ಡೆ ತುಂಬ ಒಳ್ಳೆಯದು ಮಕ್ಕಳ ಆರೋಗ್ಯಕ್ಕೆ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಜೋಳ. ಇದು ತುಂಬ ಮೇನ್ ಇಂಗ್ರೀಡಿಯೆಂಟ್ ಈ ಒಂದು ಕಟ್ಲೆಟ್ಟಲ್ಲಿ. ಈ ಕಟ್ಲೆಟ್ನ ನಾವು ಕಾರ್ನ್ ಮತ್ತು ಆಲೂ ಕಟ್ಲೆಟ್ ಅಂತ ಹೇಳ್ಬೋದು, ಅಥವಾ ಆಲೂ ಕಾರ್ನ್ ಕಟ್ಲೆಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಇದಕ್ಕೆ ಬೇಕಾಗಿರೋದು ಪೆಪ್ಪರ್ ಮತ್ತು ಜೀರಾ ಪೌಡರ್ನ, ಅಂತಂದರೆ ಜೀರಾನ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಅದನ್ನು ಪೌಡರ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಅದನ್ನು ನಾನು ಇದಕ್ಕೆ ಯೂಸ್ ಮಾಡ್ತಿದ್ದೀನಿ. ಇದಕ್ಕೆ ಯಾವುದೇ ರೀತಿ ನಾವು ಮೆಣಸಿನ್ಕಾಯಿ ಇರ್ಬೋದು ಅಥವಾ ಚಿಲ್ಲಿ ಪೌಡರ್ನ ಯೂಸ್ ಮಾಡಲ್ಲ. ನೆಕ್ಸ್ಟು ನಾನು ತೊಗೊಂಡಿರೋದು ಸೈಂಧವ ಲವಣ, ನಾರ್ಮಲ್ ಸಾಲ್ಟ್ ಸಹ, ಅಂತಂದರೆ ಮನೆಗೆ ಯೂಸ್ ಮಾಡುವಂತಹ ಉಪ್ಪು ಸಹ ಯೂಸ್ ಮಾಡ್ಬೋದು. ಆದರೆ ನಾನು ಅದಿತಿಗೆ ಪಿಂಕ್ ಸಾಲ್ಟೇ ಯೂಸ್ ಮಾಡೋದ್ರಿಂದ ಇದನ್ನು ತೊಗೊಂಡಿದ್ದೀನಿ. ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟ್ ಈ ಒಂದು ಕಟ್ಲೆಟ್ಟಲ್ಲಿ ಯಾವುದು ಅಂತಂದರೆ ಕೋರಿಯಾಂಡರ್ ಲೀವ್ಸ್, ಕೊತ್ತಂಬರಿ ಸೊಪ್ಪು. ಹೌದು, ಈ ಕೊತ್ತಂಬರಿ ಸೊಪ್ಪು ಮಕ್ಕಳಿಗೆ ಕೊಡೋದ್ರಿಂದ ರಕ್ತ ಚೆನ್ನಾಗಿ ಸೇರುತ್ತೆ, ರಕ್ತಹೀನತೆಯನ್ನು ಕಡಿಮೆ ಮಾಡುತ್ತೆ. ಐರನ್ ಡಿಫಿಷಿಯನ್ಸಿ ಇದ್ದರೆ ಮಕ್ಕಳಿಗೆ ಈ ಕೊತ್ತಂಬರಿ ಸೊಪ್ಪು ಕೊಡೋದ್ರಿಂದ ತುಂಬ ಒಳ್ಳೆಯದು. ಐರನ್ ಅಂಶ ಮಕ್ಕಳಿಗೆ ಸೇರುತ್ತೆ. ನೆಕ್ಸ್ಟ್ ನೀವು ನೋಡ್ತಿರುವಂತಹ ಇಂಗ್ರೀಡಿಯೆಂಟ್ ಒಂದು ಮ್ಯಾಜಿಕ್ ಇಂಗ್ರೀಡಿಯೆಂಟ್. ಪ್ರತಿಯೊಂದು ರೆಸಿಪೀಸಲ್ಲಿ ಪ್ರತಿದಿನ ಮಕ್ಕಳಿಗೆ 2-3 ಸ್ಪೂನ್ ತುಪ್ಪನ ಕೊಡೋದ್ರಿಂದ ಮಕ್ಕಳ ಹೇರ್ ಇರ್ಬೋದು, ಸ್ಕಿನ್ ಇರ್ಬೋದು, ಅವರ ಬ್ರೈನ್ ಡೆವಲಪ್ಮೆಂಟ್ಗೆ ಈ ತುಪ್ಪ ತುಂಬ ಸಹಾಯಕಾರಿ ಮಾಡುತ್ತೆ. ನೀವು ನೋಡ್ತಿದ್ದೀರಲ್ಲ, ಈ ಎಲ್ಲ ಇಂಗ್ರೀಡಿಯೆಂಟ್ ಈ ಆಲೂ ಕಾರ್ನ್ ಕಟ್ಲೆಟ್ಗೆ ಬೇಕಾಗುತ್ತೆ. ವೆರಿ ಸಿಂಪಲ್ ರೆಸಿಪಿ. ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಮಕ್ಕಳಿಗೆ ಕಟ್ಲೆಟ್ ಮಾಡಿ ಕೊಡೋದು ಹೇಗೆ, ಆ್ಯಂಡ್ ಕಡಿಮೆ ಸಮಯದಲ್ಲಿ ಆರೋಗ್ಯಕರವಾದ ಒಂದು ಕಟ್ಲೆಟ್ನ ಮಾಡೋದು ಹೇಗೆ ಅಂತ ನಾವು ನೋಡೋಣ. ಮೊದಲಿಗೆ ಕಾರ್ನ್ ಮತ್ತು ಆಲೂಗೆಡ್ಡೆನ ಮ್ಯಾಶ್ ಮಾಡ್ಕೊಳ್ಬೇಕಾಗತ್ತೆ, ಅಥವಾ ನೀವು ವೆಜಿಟೇಬಲ್ ಚಾಪರ್ ಬರುತ್ತಲ್ಲ ಅದಕ್ಕೂ ಹಾಕ್ಕೊಂಡು ಮ್ಯಾಶ್ ಮಾಡಿ ಇಟ್ಕೊಳ್ಬೇಕು. ಮಕ್ಕಳಿಗೆ ತುಂಬ ಕಾನ್ಸ್ಟಿಪೇಷನ್ ಆಗ್ತಿದೆ, ಪೂಪ್ ಪಾಸ್ ಮಾಡೋದಕ್ಕೆ ತುಂಬ ಕಷ್ಟಪಡ್ತಿದ್ದಾರೆ, ಗಟ್ಟಿ ಪಾಸ್ ಮಾಡ್ತಾರೆ. 4 ದಿನ 5 ದಿನ ಆದರೂ ನಂದು 1.5 ವರ್ಷದ ಮಗು ಪೂಪೇ ಪಾಸ್ ಮಾಡಲ್ಲ ಅಂತಂದರೆ ಮಕ್ಕಳ ಡಯಟಲ್ಲಿ ಕಾರ್ನ್ನ ಇನ್ಕ್ಲೂಡ್ ಮಾಡಿ. ನೆಕ್ಸ್ಟು ಆಲೂಗಡ್ಡೆನ ಸಾಕಷ್ಟು ಮನೆಗಳಲ್ಲಿ ಕೊಡೋದೇ ಇಲ್ಲ. ಯಾಕಂತಂದರೆ ಆಲೂಗೆಡ್ಡೆ ಕೊಟ್ಟರೆ ವಾಯು ಆಗುತ್ತೆ ಅಥವಾ ಕೋಲ್ಡ್ ಆಗುತ್ತೆ ಅಂತ ಆಲೂಗೆಡ್ಡೆ ಕೊಡೋದಿಲ್ಲ. ಆಲೂಗೆಡ್ಡೆ ತುಂಬ ಎನರ್ಜಿ ಕೊಡುತ್ತೆ ಮಕ್ಕಳಿಗೆ ಇವಾಗ ಇನ್ನೇನು ಬೇಕು, ಎನರ್ಜಿ ಅಲ್ವಾ. ಅವರ ಆಟಕ್ಕೆ, ಅವರ ಓಟಕ್ಕೆ ಎನರ್ಜಿ ಮಾತ್ರ ಬೇಕಾಗುತ್ತೆ. ಸೊ ಆಲೂಗೆಡ್ಡೆ ಮತ್ತು ಕಾರ್ನ್ನ ಕೊಡೋದ್ರಿಂದ ತುಂಬ ಬೆಸ್ಟ್ ಕಾಂಬಿನೇಷನ್. ಒಂದು ಬೌಲ್ಗೆ ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದಂತಹ ಆಲೂಗೆಡ್ಡೆ ಮತ್ತು ಕಾರ್ನ್ನ ಹಾಕ್ಕೊಳ್ಬೇಕಾಗತ್ತೆ. ಮಕ್ಕಳಿಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಬರಬಾರ್ದು, ಅಥವಾ ಕಾನ್ಸ್ಟಿಪೇಷನ್ ಇದ್ದರೆ ಮಕ್ಕಳ ಡಯಟಲ್ಲಿ ನಾವು ಕಾರ್ನ್ನ ಇನ್ಕ್ಲೂಡ್ ಮಾಡೋದ್ರಿಂದ, ಇದು ರಿಚ್ ಇನ್ ಕಾರ್ಬೋಹೈಡ್ರೇಟ್ಸ್ ಆಗಿರೋದ್ರಿಂದ ಕಂಪ್ಲೀಟ್ ವೈಟಮಿನ್ಸು, ಮಿನರಲ್ಸ್ ಎಲ್ಲ ಇರುತ್ತೆ. ಮಕ್ಕಳಿಗೆ ಇದು ತುಂಬ ಚೆನ್ನಾಗಿ ಪೂಪ್ ಪಾಸ್ ಮಾಡೋದಕ್ಕೆ ಮತ್ತು ಅವರ ಬೋವಲ್ ಸಿಸ್ಟಮ್, ಡೈಜೆಸ್ಟಿವ್ ಸಿಸ್ಟಮ್ಗೆ ಹೆಲ್ಪ್ ಮಾಡುತ್ತೆ. ಆಲೂಗೆಡ್ಡೆನೂ ಸಹ ಎನರ್ಜಿ ಕೊಡುತ್ತೆ, ಆ್ಯಂಡ್ ವೆಯ್ಟ್ ಗೇನ್ ಸಹ ಈ ಆಲೂಗೆಡ್ಡೆಯಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮಕ್ಕಳಿಗೆ 6 ತಿಂಗಳಿಂದನೇ ನಾವು ಆಲೂಗೆಡ್ಡೆನ ಕೊಡೋದಕ್ಕೆ ಶುರು ಮಾಡ್ಬೋದು. ಈ ಕಾರ್ನ್ನ ನಾವು ಮಕ್ಕಳಿಗೆ 7 ತಿಂಗಳಿಂದ ಕೊಡೋದಕ್ಕೆ ಶುರು ಮಾಡ್ಬೋದು. ನೆಕ್ಸ್ಟು ಇಂಗ್ರೀಡಿಯೆಂಟ್ ನಾವು ತೊಗೊಂಡಿದ್ದಂತಹ ಪೆಪ್ಪರ್ ಮತ್ತು ಜೀರಾ ಪೌಡರ್ನ ಹಾಕ್ಕೊಂಡು, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಇದಕ್ಕೆ ನಾವು ಯಾವುದೇ ಖಾರನ ಯೂಸ್ ಮಾಡ್ತಿಲ್ಲ, ನಾನು ಆವಾಗಲೇ ಹೇಳ್ದಂಗೆ. ನೆಕ್ಸ್ಟು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಯಾವುದು, ಕೊತ್ತಂಬರಿ ಸೊಪ್ಪು. ಇದನ್ನೆಲ್ಲನೂ ಹಾಕ್ಕೊಂಡು ಒಂದು ನೈಸ್ ಮಿಕ್ಸ್ ಕೊಡಬೇಕಾಗತ್ತೆ. ನೋಡ್ತಿದ್ರೇ ಎಷ್ಟು ಯಮ್ಮಿ ಆಗಿದೆ ಅಲ್ಲ. ಸೊ ಈ ಕಾರ್ನ್ ಮತ್ತು ಆಲೂಗೆಡ್ಡೆ ಡೆಫಿನೆಟ್ಲಿ ಒಂದು ಬೆಸ್ಟ್ ಕಾಂಬಿನೇಷನ್. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಕಂಪ್ಲೀಟ್ಲಿ ಡೆನ್ಸ್ ನ್ಯೂಟ್ರಿಯೆಂಟ್ ಇರುವಂತಹ ಕಟ್ಲೆಟ್ ಇದು. ಇದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು.
ಈ ಕಟ್ಲೆಟ್ನ ಮಕ್ಕಳಿಗೆ ಯಾವಾಗಿಂದ ಕೊಡೋದು ಅಂತಂದರೆ 9 ಮಂತ್ಸಿಂದ ನಾವು ಮಕ್ಕಳಿಗೆ ಕಟ್ಲೆಟ್ನ ಕೊಡ್ಬೋದು. ಆದರೆ ಜೋಳನ ನಾವು 7 ಮಂತ್ಸಿಂದನೇ ಅಥವಾ 6 ಮಂತ್ಸಿಂದನೇ ನಾವು ಮಕ್ಕಳಿಗೆ ಸಾಲಿಡ್ನ ಶುರು ಮಾಡ್ತೀವಿ ಅಲ್ಲ, ಅವಾಗಿಂದನೇ ಸ್ವೀಟ್ ಕಾರ್ನ್ ಪ್ಯೂರಿನ ಮಕ್ಕಳಿಗೆ ಮಾಡಿ ಕೊಡ್ಬೋದು. ಆಲೂಗೆಡ್ಡೆನೂ ಚೆನ್ನಾಗಿ ಬೇಯಿಸಿ ಅದಕ್ಕೆ ಸ್ವಲ್ಪ ಬಿಸಿ ತುಪ್ಪನ ಹಾಕಿ ಮೆಣಸು ಉಪ್ಪು ಹಾಕಿ ಮಕ್ಕಳಿಗೆ ತಿನ್ನಿಸಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ನಿಮ್ಮ ಮಕ್ಕಳಿಗೆ ಟ್ರೈ ಮಾಡಿ. ಈ ಆಲೂಗೆಡ್ಡೆ ಕಟ್ಲೆಟು ಆಲ್ಮೋಸ್ಟ್ ರೆಡಿ ಆಯಿತು ಅಂತಂದರೆ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡ್ವಿ ಅಂತಂದರೆ ಉಪ್ಪು ಎಲ್ಲ ಕಡೆ ಹೋಗಬೇಕಲ್ವ, ಹರಡಿರ್ಬೇಕಲ್ವ. ಸೊ ಆ ರೀತಿ ಮಿಕ್ಸ್ ಮಾಡಿಕೊಂಡು ನಾವು ಕಟ್ಲೆಟ್ ಶೇಪ್ಗೆ ಇದನ್ನು ಒಂದು ಪ್ಲೇಟ್ಗೆ ನಾವು ಇದನ್ನು ರೆಡಿ ಮಾಡಿ ಇಟ್ಕೊಳ್ಬಹುದು. ಯಾವ ಶೇಪ್ ಬೇಕಾದರೂ ಮಾಡ್ಕೊಳ್ಬೋದು. ನಾನು ಇದಕ್ಕೆ ನಾರ್ಮಲ್ ಸರ್ಕಲ್ ಶೇಪ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಡೈಮಂಡ್ ಶೇಪ್ ಮಾಡ್ಕೊಳ್ಬಹುದು ಅಥವಾ ರೆಕ್ಟ್ಯಾಂಗಲ್ ಶೇಪ್ ಮಾಡ್ಕೊಳ್ಬಹುದು. ಇದನ್ನು ನಾವು ಆಯಿಲ್ ಅಂತಂದರೆ ಡೀಪ್ ಫ್ರೈ ಮಾಡ್ತಿಲ್ಲ, ಜಸ್ಟ್ ಶಾಲೋ ಫ್ರೈ ಮಾತ್ರ ಮಾಡ್ತಿರೋದ್ರಿಂದ ಈ ರೀತಿ ಸರ್ಕಲ್ ಶೇಪ್ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಎರಡು ಕಡೆಯೂ ಚೆನ್ನಾಗಿ ಬೇಯತ್ತೆ, ಅಂತಂದರೆ ಸ್ವಲ್ಪ ರೋಸ್ಟ್ ಆಗುತ್ತೆ. ಮಕ್ಕಳಿಗೆ ಇದು ತುಂಬ ಇಷ್ಟ ಆಗುತ್ತೆ. ಯಾವಾಗಿಂದ ಈ ಕಟ್ಲೆಟ್ನ ಕೊಡೋದು ಅಂತಂದರೆ ನಾವು ಮಕ್ಕಳಿಗೆ 9 ತಿಂಗಳಿಂದ ಕೊಡ್ಬೋದು. ಮಕ್ಕಳ ಒಂದು ಸೆಲ್ಫ್ ಫೀಡಿಂಗ್, ಮಕ್ಕಳೇ ತಿನ್ನೋದಕ್ಕೆ ಕೆಲವು ಫಿಂಗರ್ ಫುಡ್ನ ಕೊಡಬೇಕಲ್ಲ, ಫಿಂಗರ್ ಫುಡ್ ಲಿಸ್ಟಲ್ಲಿ ಈ ಕಾರ್ನ್ ಆಲೂ ಕಟ್ಲೆಟ್ ಆಲ್ಸೋ ಇಸ್ ದ ಬೆಸ್ಟ್ ಆಪ್ಷನ್. ಸೊ ನೀವು ನಿಮ್ಮ ಮಕ್ಕಳಿಗೆ ಈ ಕಾರ್ನ್ನ ಬಳಸಿ ಈ ಕಟ್ಲೆಟ್ನ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನೀವು ಇದನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕೋದನ್ನು ಮರಿಬೇಡಿ. ಪ್ರತಿಯೊಂದು ರೆಸಿಪೀಸ್ನೂ ನಾನು ಪ್ರತಿಯೊಬ್ಬ ಪೇರೆಂಟ್ಗೂ ಹೆಲ್ಪ್ ಆಗಲಿ, ಪ್ರತಿಯೊಬ್ಬ ವರ್ಕಿಂಗ್ ಮಾಮೀಸ್ ಇರ್ಬೋದು ಅಥವಾ ಮನೆಯಲ್ಲೇ ಇರುವಂತಹ ಮಾಮೀಸ್ಗೆ ಡಿಫ್ರೆಂಟ್ ರೆಸಿಪೀಸ್ನ ಟ್ರೈ ಮಾಡಿದಾಗ ಅವ್ರಿಗೆ ಆಗುವಂತಹ ಖುಷಿ ಖಂಡಿತವಾಗ್ಲೂ ಒಂದು ನೆಕ್ಸ್ಟ್ ಲೆವೆಲ್ಲೇ. ಯಾಕಂತಂದರೆ ನಾವು ಮಾಡಿದ್ದಂತಹ ರೆಸಿಪೀಸು ಮಕ್ಕಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ತಿಂದರೆ ಆ ಖುಷಿನೇ ಬೇರೆ ಅಲ್ವಾ. ಸೊ ಅದಕ್ಕೋಸ್ಕರ ಡಿಫ್ರೆಂಟ್ ರೆಸಿಪೀಸ್ನ ನಾನು ಟ್ರೈ ಮಾಡಿ ಪ್ರತಿಯೊಂದು ಮಾಮೀಸ್ಗೂ, ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮಾಮೀಸ್ಗೆ ಹೆಲ್ಪ್ ಆಗೋದಕ್ಕೆ ನಾನು ಶೇರ್ ಮಾಡ್ತಿದ್ದೀನಿ. ಐ ಹೋಪ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗ್ತಿದೆ. ಇನ್ನೂ ಸಾಕಷ್ಟು ರೆಸಿಪೀಸ್ನ ಪ್ರತಿಯೊಬ್ಬ ಮಾಮೀಸೂ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ ಐ ಆಮ್ ಟ್ರೈಯಿಂಗ್ ಮೈ ಲೆವೆಲ್ ಬೆಸ್ಟ್ ಟು ಅಪ್ಲೋಡ್ ನ್ಯೂ ರೆಸಿಪೀಸ್. ಈ ಥರ ಒಂದು ಕಟ್ಲೆಟ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಸೈಡ್ಗೆ. ಈಗ ನೆಕ್ಸ್ಟು ಪ್ಯಾನ್ ಮೇಲೆ ತುಪ್ಪ ಹಾಕ್ಕೊಳ್ಬೇಕಾಗತ್ತೆ. ಇದಕ್ಕೆ ಎಣ್ಣೆ ಬಳಸೋದಕ್ಕಿಂತ ತುಪ್ಪ ಬಳಸಿದ್ರೆ ಕಟ್ಲೆಟ್ಸ್ಗೆ ತುಂಬ ರುಚಿ ಕೊಡುತ್ತೆ. ಮಕ್ಕಳಿಗೆ ತುಪ್ಪ ತುಂಬ ಇಷ್ಟ ಆಗುತ್ತೆ. ತುಪ್ಪ ಕೊಟ್ಟರೆ ಕೋಲ್ಡ್ ಆಗುತ್ತೆ, ಕೆಮ್ಮರುತ್ತೆ, ಕಫ ಆಗುತ್ತೆ, ಆ ರೀತಿಯೆಲ್ಲ ಏನೂ ಇಲ್ಲ. ತುಪ್ಪ ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳ ಸ್ಕಿನ್ಗೆ, ಹೇರ್ಗೆ ತುಂಬ ಬೆನಿಫಿಟ್ಸ್ ಇದೆ. ಪ್ಯಾನ್ಗೆ ತುಪ್ಪ ಹಾಕ್ಕೊಂಡ್ವಲ್ಲ, ಅದಾದಮೇಲೆ ಎಲ್ಲ ಕಟ್ಲೆಟ್ಸ್, ನಾನು ಇದರಲ್ಲಿ 5 ಕಟ್ಲೆಟ್ನ ಮಾಡ್ಕೊಂಡಿದ್ದೀನಿ. ಆ 5 ಕಟ್ಲೆಟ್ನ ಎಂಚ್ ಮೇಲೆ ಇಟ್ಕೊಂಡು ಅಂತಂದರೆ ಎರಡು ಸೈಡು ನಾವು ಶಾಲೋ ಫ್ರೈನ ಮಾಡ್ಕೊಳ್ಬೇಕಾಗತ್ತೆ. ಮೇಲ್ಗಡೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಬೇಗ ಚೆನ್ನಾಗಿ ಒಂದು ಡಿಫ್ರೆಂಟ್ ಕಲರ್ ಅಂತಂದರೆ ಒಂದು ಗೋಲ್ಡನ್ ಬ್ರೌನ್ಗೆ ಬರುತ್ತೆ. ಈ ಕಟ್ಲೆಟ್ನ ಯಾವಾಗ ಕೊಡೋದು, ಊಟ ಕೊಡಬೇಕಾ ಅಥವಾ ಸ್ನ್ಯಾಕ್ಸಿಗೆ ಕೊಡಬೇಕಾ ಅಂತಂದರೆ ನೀವು ಇದನ್ನು ಸ್ನ್ಯಾಕ್ಸ್ಗೂ ಕೊಡಬಹುದು. ಆದರೆ ಇದಕ್ಕೆ ನಾನು ಆಲೂಗೆಡ್ಡೆ ಹಾಕಿರೋದ್ರಿಂದ ಆಲೂಗೆಡ್ಡೆ ಮಕ್ಕಳ ಹೊಟ್ಟೆಗೆ ಒಂದು ಫುಲ್ಫಿಲ್ ಥರ ಅನಿಸುತ್ತೆ. ತುಂಬ ಚೆನ್ನಾಗಿ ಎನರ್ಜಿ ಕೊಡೋದ್ರಿಂದ ನಾನು ಇದನ್ನು ಬ್ರೇಕ್ಫಾಸ್ಟ್ಗೆ ಕೊಟ್ಟಿದ್ದೆ. ನೀವು ಬ್ರೇಕ್ಫಾಸ್ಟ್ಗೂ ಟ್ರೈ ಮಾಡ್ಬೋದು ಇದನ್ನು. ಲಂಚ್ಗೆ ಇದು ಸ್ವಲ್ಪ ಕಡಿಮೆನೇ ಅಂತ ಅನಿಸುತ್ತೆ ಮಕ್ಕಳಿಗೆ. ಬ್ರೇಕ್ಫಾಸ್ಟ್ ಬೆಳಗ್ಗೆ ಹಾಲು ಕೊಟ್ಟಿರ್ತೀವಿ, ಅದಕ್ಕೋಸ್ಕರ ಇದನ್ನು ಲೈಟಾಗಿ ಬ್ರೇಕ್ಫಾಸ್ಟ್ ಕೊಟ್ಟು ಇನ್ನೊಂದು ಮಧ್ಯಾಹ್ನ ಮಿಡ್ ಸ್ನ್ಯಾಕ್ ಅಂತಂದರೆ 11 ಗಂಟೆ ಅಥವಾ 11:30 ಹಾಗೆ ನಾವು ಮಕ್ಕಳಿಗೆ ಒಂದು ಸ್ನ್ಯಾಕ್ ಕೊಡ್ತೀವಲ್ಲ, ಸೊ ಬ್ರೇಕ್ಫಾಸ್ಟ್ಗೆ ಇದನ್ನು ನಾವು ಪ್ಲ್ಯಾನ್ ಮಾಡ್ಬೋದು. ಮಕ್ಕಳ ಒಂದು ಮೀಲ್ನ ಅಂತಂದರೆ ಕಂಪ್ಲೀಟ್ ಅವರ ಡಯಟ್ನ ಪ್ಲ್ಯಾನ್ ಮಾಡೋದು ಡೆಫಿನೆಟ್ಲಿ ಇಟ್ಸ್ ಅ ವೆರಿ ಟ್ರಿಕ್ಕಿ ಟಾಸ್ಕ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಯಾವ ಟೈಮ್ಗೆ ಏನನ್ನು ಕೊಡೋದನ್ನು ಅಂತ ನಮಗೆ ಗೊತ್ತಿದ್ರೆ ಮಕ್ಕಳ ಒಂದು ಡಯಟ್ನ ಪ್ಲ್ಯಾನ್ ಮಾಡೋದು ಖಂಡಿತವಾಗ್ಲೂ ಈಸಿ ಆಗುತ್ತೆ. ಈ ಕಟ್ಲೆಟ್ ರೆಡಿ ಆಯಿತು, ನೋಡ್ತಿದ್ದೀರಲ್ವಾ ಎಷ್ಟು ಯಮ್ಮಿಯಾಗಿ ಕಾಣಿಸ್ತಿದೆ. ಅದೇ ರೀತಿ ಅಷ್ಟೇ ಯಮ್ಮಿಯಾಗಿ ಟೇಸ್ಟ್ ಸಹ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಇದನ್ನು ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಆ್ಯಂಡ್ ಕಾರ್ನ್ ಆಲೂಗೆಡ್ಡೆ ಇಸ್ ಅ ಬೆಸ್ಟ್ ಕಾಂಬಿನೇಷನ್. ಕಾರ್ನ್ ಕೊಡೋದ್ರಿಂದ ಕಾನ್ಸ್ಟಿಪೇಷನ್ ಆಗಲ್ಲ, ಕಾನ್ಸ್ಟಿಪೇಷನ್ ಆಗಿದ್ರೂ ಸಹ ಕಡಿಮೆ ಆಗುತ್ತೆ. ಆಲೂಗೆಡ್ಡೆನ ಕೊಟ್ಟರೆ ಮಕ್ಕಳಿಗೆ ಎನರ್ಜಿ ಸಿಗುತ್ತೆ. ಆಲೂಗೆಡ್ಡೆಯಿಂದ ಕೋಲ್ಡ್ ಆಗಲ್ಲ, ವಾಯು ಆಗಲ್ಲ. ಆಲೂಗೆಡ್ಡೆ ಡೆಫಿನೆಟ್ಲಿ ಬೆಸ್ಟ್ ಆಪ್ಷನ್ ಫ್ರಮ್ 6 ಮಂತ್ಸ್. ನೀವು ಈ ಕಟ್ಲೆಟ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ. ಇದೇ ರೀತಿ ನ್ಯೂ ರೆಸಿಪೀಸು, ಹೆಲ್ದಿ ರೆಸಿಪೀಸ್ನ ನಾನು ಮುಂದಿನ ದಿನಗಳಲ್ಲಿ ಅಪ್ಲೋಡ್ ಮಾಡ್ತೀನಿ. ಸಿ ಯು, ಟಾಟಾ, ಬಾಯ್.